ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇವೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನೀವು ಹಾಗೂ ನಿಮ್ಮ ಕುಟುಂಬದವರು ಕ್ಷೇಮವಾಗಿದ್ದೀರಾ ಅಲ್ವಾ? ಯೆಹೋವನ ಮೇಲೆ ಭರವಸೆವಿಡುವವನಿಗೆ ಆತನ ಕೃಪೆ ಆವರಿಸಿಕೊಳ್ಳುವುದೆಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರ ಕೃಪೆ ನಮ್ಮನ್ನು ಆವರಿಸಬೇಕು ಅಂದರೆ, ಆತನ ಕೃಪಾ ಐಶ್ವರ್ಯದಲ್ಲಿ ನಾವು ಮುಂದೆ ಸಾಗಬೇಕೆಂದರೆ ದೇವರ ಪರಿಪೂರ್ಣವಾದ ಕೃಪೆ ನಂಬಿಕೆಯನ್ನು ದೇವರ ಮೇಲೆ ನಾವು ಇಡಬೇಕು. ಈ ದಿನ ಅನೇಕ ಪರಿಸ್ಥಿತಿಗಳು ಮನುಷ್ಯನ ನಂಬಿಕೆಯನ್ನು ಕಸಿದುಕೊಳ್ಳುವಂಥದ್ದಾಗಿದೆ. ನಿನ್ನಲ್ಲಿರುವಂತಹ ನಂಬಿಕೆಯನ್ನು ತೆಗೆದುಕೊಂಡು ಹೋಗುವಂಥ ಸಿದ್ಧಾಂತ ಪ್ರಪಂಚದಲ್ಲಿ ಅನೇಕ ಇದೆ. ಯು ಮಸ್ಟ್ ಬಿ ವೆರಿ ಕೇರ್ಫುಲ್ ಅಬೌಟ್ ವಾಟ್ ಯು ಆರ್ ಹಿಯರಿಂಗ್ ಅಂಡ್ ವಾಟ್ ಯು ಆರ್ ರೀಡಿಂಗ್. ನೀನು ಏನನ್ನು ಕೇಳುತ್ತಾ ಇದೆಯೋ, ಏನನ್ನು ಓದುತ್ತಾ ಇದೆಯೋ ಬಹಳ ಜಾಗರೂಕನಾಗಿರಬೇಕು. ದೇವರ ವಾಕ್ಯವನ್ನು ಓದುವುದರಿಂದ, ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಿಂದ, ಸತ್ಯವೇದದ ಮೇಲೆ ನಂಬಿಕೆ ಇಡುವುದರಿಂದ ನಾವು ಸರಿಯಾದ ವಿಧಾನದಲ್ಲಿ, ಸರಿಯಾದ ನಂಬಿಕೆಯಲ್ಲಿ ನಾವು ಮುಂದೆ ಸಾಗುತ್ತೇವೆ. ಕರ್ತನ ಕೃಪೆ ಯಾವಾಗಲೂ ನಿಮ್ಮೊಂದಿಗಿರಬೇಕೆಂಬುದಾಗಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೀರಾ. ಅದಕ್ಕೆ ನಾವು ಕೃತಜ್ಞತೆಯನ್ನು ಹೇಳುತ್ತೇವೆ. ಈ ದಿನದ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆದು 21ನೇ ಕೀರ್ತನೆ 3ನೇ ವಾಕ್ಯವನ್ನು ಓದೋಣ. ಬೈಬಲ್ ಇದ್ದರೆ ತೆಗೆಯಿರಿ. 21ನೇ ಕೀರ್ತನೆ 3ನೇ ವಾಕ್ಯ, Psalm 21 and verse 3. ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ, ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. For you meet him with the blessing of goodness. ನಾನಾ ಶುಭಗಳೊಡನೆ, ಬ್ಲೆಸ್ಸಿಂಗ್ ಆಫ್ ಗುಡ್ನೆಸ್ ಎಂಬುದಾಗಿ ಇಂಗ್ಲಿಷಲ್ಲಿ ಹೇಳಿದ್ದಾರೆ. ಒಳ್ಳೆಯ ಆಶೀರ್ವಾದಗಳು, ಒಳ್ಳೆಯ ಆಶೀರ್ವಾದಗಳನ್ನು ಆತನು ನಮ್ಮ ಮೇಲೆ ಸುರಿಸುವ ದೇವರು. ಆ ಆಶೀರ್ವಾದದೊಂದಿಗೆ ಆತನು ನಮ್ಮನ್ನು ಎದುರುಗೊಳ್ಳುತ್ತಿದ್ದಾನಂತೆ. ನೋಡಿ, ಯಾರಾದರೂ ದೂರದ ಪ್ರಾಂತ್ಯದಿಂದ ಬರುವಾಗ ಮನೆಯ ಸದಸ್ಯರು ಮನೆಯ ಮುಂದೆ ಹೋಗಿ ನಿಂತುಕೊಂಡು ಅವರನ್ನು ವೆಲ್ಕಮ್ ಮಾಡುತ್ತಾರೆ, ಅವರನ್ನು ಎದುರುಗೊಳ್ಳುತ್ತಾರೆ. ಕೆಲವರಿಗೆ ಕೆಲವು ಸೆಂಟಿಮೆಂಟ್ ಇರುತ್ತದೆ. ಬೆಳಗ್ಗೆನೆ ಮನೆಯಿಂದ ಆಚೆ ಹೋಗುವುದಕ್ಕೆ ಹೆಂಡತಿನೋ ಗಂಡನೋ ಮಕ್ಕಳೋ ಯಾರೊಬ್ಬರು ಎದುರಿಗೆ ಬರಬೇಕು. ನೀನು ಮುಂದೆ ಬಂದರೆ ಮಾತ್ರ ಆಚೆ ಹೋಗುತ್ತೇನೆ ಎಂಬುದಾಗಿ ಕೆಲವರು ಯಾರನ್ನೋ ಎದುರು ನೋಡಿ ಆಚೆ ಹೋಗುತ್ತಾರೆ. ಯಾಕಂದರೆ ಆ ಸೆಂಟಿಮೆಂಟ್ ಇರುತ್ತದೆ. ನನ್ನ ಗಂಡ ಎದುರುಗಡೆ ಬಂದರೆ ಒಳ್ಳೆಯದಾಗುತ್ತದೆ ರೀ, ನನ್ನ ಹೆಂಡತಿ ಎದುರುಗಡೆ ಬಂದರೆ ಒಳ್ಳೆಯದಾಗುತ್ತದೆ ರೀ, ಅಜ್ಜಿ ಎದುರುಗಡೆ ಬಂದರೆ, ತಾತ ಎದುರುಗಡೆ ಬಂದರೆ ಚೆನ್ನಾಗಿರುತ್ತದೆ ಎಂಬುದಾಗಿ ಕೆಲವರು ಯಾರೋ ಎದುರುಗಡೆ ಬರಬೇಕೆಂದು ಪ್ರಯತ್ನ ಮಾಡುತ್ತಾರೆ. ಆದರೆ ಕೀರ್ತನಗಾರನು ಹೇಳುತ್ತಾ ಇದ್ದಾನೆ, ದೇವರು ನನ್ನ ಎದುರುಗಡೆ ಬರುತ್ತಿದ್ದಾರೆ. ನಾನಾ ಶುಭಗಳೊಡನೆ ಆತನು ಬರುತ್ತಾ ಇದ್ದಾನೆ. ದೇವರು ಆಶೀರ್ವಾದದಾಯಕನು. ಪ್ರೈಸ್ ದ ಲಾರ್ಡ್. ಆಶೀರ್ವಾದ ಒಳಿತುಗಳನ್ನು ಆತನು ಕೊಡುವ ಹಾಗೆ ಲೋಕದಲ್ಲಿ ಯಾರು ಕೊಡುವುದಕ್ಕೆ ಆಗಲ್ಲ. ಮನುಷ್ಯರು ಕೂಡ ಕೆಲವರು ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಆ ಆಶೀರ್ವಾದಕ್ಕಿಂತಲೂ ಉತ್ತಮವಾದ ಆಶೀರ್ವಾದ ದೇವರಿಂದ ಬರುವಂಥದ್ದಾಗಿದೆ. ನಾವು ಆತನನ್ನು ದೃಷ್ಟಿಸುವಾಗ, ಭಕ್ತಿ ಮಾರ್ಗದಲ್ಲಿ ನಡೆಯುವಾಗ, ನಂಬಿಕೆಯಲ್ಲಿ ಸ್ಥಿರವಾಗಿರುವಾಗ ಕರ್ತನು ತನ್ನ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸುವಂತಹ ದೇವರು. ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ. ಈ ವಾಕ್ಯವನ್ನು ಓದುವಾಗೆಲ್ಲ ಬೈಬಲಲ್ಲಿ ಒಂದು ಭಕ್ತ ನನಗೆ ನೆನಪಿಗೆ ಬರುತ್ತಾನೆ. ಆತನ ಹೆಸರು ಯಾಕೋಬನು. ಯಾಕೋಬನು ಮತ್ತೆ ತನ್ನ ಪ್ರಾಂತ್ಯಕ್ಕೆ ಹಿಂತಿರುಗಿ ಬರುವಾಗ, ಒಂದು ಕಡೆಗೆ ಬಂದಾಗ ಯಾಕೋಬನಿಗೆ ಒಂದು ಸುದ್ದಿ ಕೇಳಿಸುತ್ತದೆ. ಅದು ಏನೆಂದರೆ, ಆತನ ಅಣ್ಣನಾದ ಏಸಾವನು 400 ಮಂದಿ ಸೈನಿಕರನ್ನು ಹಿಂದೆ ಇಟ್ಟುಕೊಂಡು ಯಾಕೋಬನನ್ನು ಹುಡುಕುತ್ತಾ ಇದ್ದಾನೆಂದು. ಯಾಕೆ ಎಂಬುದಾಗಿ ನಮಗೆ ಗೊತ್ತು. ಏಸಾವನು ಯಾಕೋಬನ ಮೇಲೆ ಹಗೆಯನ್ನು ಇಟ್ಟುಕೊಂಡಿದ್ದನು, ತನ್ನ ಆಶೀರ್ವಾದ ಕಸಿದುಕೊಂಡಿದ್ದಾನೆಂದು. 400 ಮಂದಿಯನ್ನು ಹಿಂದೆ ಇಟ್ಟುಕೊಂಡು ತಿರುಗುತ್ತಿದ್ದಾನೆ ಎಂದರೆ ಏಸಾವನ ಉದ್ದೇಶವು ಏನೆಂದರೆ ಯಾಕೋಬನು ಹಿಂಸೆಪಡಿಸಬೇಕೆಂದು, ಆತನನ್ನು ಸಂಹಾರ ಮಾಡಬೇಕೆಂದು. ಆದರೆ ಯಾವಾಗ ಏಸಾವನಿಗಿಂತ ಮುಂಚಿತವಾಗಿ ದೇವರು ಯಾಕೋಬನನ್ನು ಎದುರುಗೊಂಡರೋ ಪರಿಸ್ಥಿತಿಗಳು ಬದಲಾಯಿತು. ಎಬೋ ಕೊಳೆಯ ಹತ್ತಿರ ಕರ್ತನು ಯಾಕೋಬನನ್ನು ಎದುರುಗೊಂಡರು. ಆ ರಾತ್ರಿಯೆಲ್ಲ ಯಾಕೋಬನು ದೇವರ ಬಳಿ ಆಶೀರ್ವಾದಕ್ಕಾಗಿ ಹೋರಾಡಿದನು. ಕರ್ತನು ಯಾವಾಗ ಆಶೀರ್ವಾದ ಕೊಟ್ಟು ಹೆಸರು ಬದಲಾಯಿಸಿದರೋ ಆಗ ಏಸಾವನು ಯಾಕೋಬನನ್ನು ಅಪ್ಪಿಕೊಂಡ ಹಾಗೆ, ಅವರಿಬ್ಬರ ಮಧ್ಯದಲ್ಲಿ ಸ್ನೇಹ ಭಾವ ಬಂದ ಹಾಗೆ ವಾಕ್ಯದಲ್ಲಿ ನೋಡುತ್ತೇವೆ. ಅಂದರೆ ದೇವರು ಯಾಕೋಬನನ್ನು ಎದುರುಗೊಳ್ಳುವುದರ ಮೂಲಕ ಆತನ ಜೀವಿತದಲ್ಲಿ ಪರಿಸ್ಥಿತಿ ಎಲ್ಲವೂ ಕೂಡ ಅನುಕೂಲವಾಗಿ ಮಾರ್ಪಟ್ಟಿತು. ಒಂದು ವೇಳೆ ಇಲ್ಲಿಯ ತನಕ ಲೋಕದಲ್ಲಿ ಅನೇಕರು ನಿನ್ನನ್ನು ಎದುರುಗೊಂಡಿರಬಹುದು, ಅಥವಾ ನೀನು ಲೋಕದವರನ್ನು ಎದುರುಗೊಂಡಿರಬಹುದು. ಆದರೆ ದೇವರು ನಿನ್ನನ್ನು ಎದುರುಗೊಳ್ಳುವುದರ ಮೂಲಕ ನಿನ್ನ ಜೀವಿತದ ಪರಿಸ್ಥಿತಿ ಹೇಗೆ ಇರುತ್ತದೆ ಎಂದರೆ, ಶತ್ರುಗಳನ್ನು ಕೂಡ ದೇವರು ಮಿತ್ರರನ್ನಾಗಿ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆತಂಕದಲ್ಲಿ, ಕಳವಳದಲ್ಲಿ ನಾಳೆ ಏನಾಗುತ್ತದೋ, ಈ ರಾತ್ರಿಯನ್ನು ಹೇಗೆ ಕಳೆಯುವುದು ಎನ್ನುವ ಆಲೋಚನೆಯಲ್ಲಿದ್ದಂಥ ಯಾಕೋಬನನ್ನು ಬಲಪಡಿಸಿದಂಥ ದೇವರು ಈ ದಿನ ನಿನ್ನನ್ನು ಬಲಪಡಿಸುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾರೆ. ಈ ದಿನ ಹೇಗೆ ಕಳೆದು ಹೋಗುತ್ತದೋ ಗೊತ್ತಿಲ್ಲ ವೆಸ್ಲಿಯವರೇ. ಆಲ್ರೆಡಿ ಎಷ್ಟೋ ಸವಾಲುಗಳು ನಮ್ಮ ಎದುರಿನಲ್ಲಿದೆ, ಎಷ್ಟೋ ಆರ್ಥಿಕ ಸಂಬಂಧವಾದ ಕಷ್ಟಗಳು ನಮ್ಮ ಮುಂದೆ ಇದೆ.
ಶತ್ರುಗಳ ವಿರೋಧವಾಗಿ ಎದ್ದಿದ್ದಾರೆ. ನಮ್ಮ ಮನೆಯ ಸುತ್ತಲೂ ಸೇರಿ ಹಿಂಸೆಪಡಿಸುತ್ತಿದ್ದಾರೆ. ಈ ದಿನ ಹೇಗೆ ಕಳೆದು ಹೋಗುತ್ತದೆ ಎಂಬುದಾಗಿ ಒಂದು ವೇಳೆ ಬಾಧೆ ಪಡುತ್ತಾ ಇದ್ದೀಯಾ? ನಿನ್ನ ದೇವರು ನಾನಾ ಶುಭಗಳೊಡನೆ ಆಲ್ರೆಡಿ ನಿನ್ನನ್ನು ಆತನು ಎದುರುಗೊಂಡಿದ್ದಾನೆ. ಪ್ರಿಯ ಮಗುವೆ, ಧೈರ್ಯವಾಗಿರು. ನಿನ್ನ ಪರಿಸ್ಥಿತಿಯನ್ನು ಮಾರ್ಪಡಿಸುವ ದೇವರು ಆತನು. ನಿನ್ನ ಸ್ಥಿತಿಗತಿಯನ್ನು ಮಾರ್ಪಡಿಸುವವನು. ಸುವರ್ಣ ಕಿರೀಟವನ್ನು ನಿನ್ನ ತಲೆ ಮೇಲೆ ಇಡುವ ಆತನು ನಿನ್ನನ್ನು ಹೆಚ್ಚಿಸುವಂತಹ ದೇವರು. ಸುವರ್ಣ ಕಿರೀಟ ಅಂದರೆ ಪ್ಯೂರ್ ಗೋಲ್ಡ್, ಶುದ್ಧ ಬಂಗಾರ. ದೇವರು ಒಂದು ಉನ್ನತವಾದ ಸ್ಥಾನವನ್ನು ನಿನಗೆ ಕೊಡಬೇಕು ಎಂದು ಆತನು ಕೋರುತ್ತಾ ಇದ್ದಾನೆ. ನಿನ್ನನ್ನು ಹೆಚ್ಚಿಸುವಂತಹ ದೇವರು, ಬಲಪಡಿಸುವಂತ ದೇವರು. ಆತನನ್ನು ದೃಷ್ಟಿಸುತ್ತೀಯಾ? ಶತ್ರುಗಳು ನಿನ್ನನ್ನು ಎದುರುಗೊಂಡಾಗ ಬಾಧೆ ಅನುಭವಿಸಿದೆಯೇನೋ, ದುರಾತ್ಮಗಳು ಎದುರುಗೊಂಡಾಗ ಬಾಧೆ ಪಟ್ಟಿದೆಯೇನೋ. ಆದರೆ ದೇವರು ಈ ದಿನ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ನಿನ್ನನ್ನು ಬಲಪಡಿಸಿ ತನ್ನ ಮಹಿಮೆಯ ರಾಜ್ಯಕ್ಕಾಗಿ ಉಪಯೋಗಿಸಬೇಕೆನ್ನುವುದೇ ದೇವರ ಆಲೋಚನೆ. ಪ್ರಿಯರೇ, ಈ ವಾಗ್ದಾನವನ್ನು ಈ ದಿನವೆಲ್ಲ ಇಟ್ಟು ಕ್ಲೈಮ್ ಮಾಡಿರಿ. ಬಲವಾಗಿ ಪ್ರಾರ್ಥಿಸಿರಿ. ಯಾವ ಸಮಸ್ಯೆಗೂ ಕುಗ್ಗಿ ಹೋಗಬೇಡಿ. ಯಾವ ಸವಾಲುಗಳಿಗೂ ಕುಗ್ಗಿ ಹೋಗಬೇಡಿ. ಯಾವ ನಿಂದೆಗೂ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಸೃಷ್ಟಿಕರ್ತನಾದ ದೇವರನ್ನೇ ದೃಷ್ಟಿಸಿರಿ. ಅಸಾಧ್ಯವನ್ನು ಸಾಧ್ಯಪಡಿಸುವಂತ ನಿಮ್ಮ ದೇವರ ಮೇಲೆ ನಿಮ್ಮ ದೃಷ್ಟಿಯನ್ನು ಇಡಿರಿ. ಬಲವಾದ ಕಾರ್ಯ ಆತನು ನಿಮ್ಮ ಜೀವಿತದಲ್ಲಿ ಮಾಡಿ ಅದ್ಭುತವನ್ನು ಮಾಡುತ್ತಾರೆ. ಕಣ್ಣು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನಾನಾ ಶುಭಗಳೊಡನೆ ನಮ್ಮನ್ನು ಎದುರುಗೊಳ್ಳುವಂತಹ ದೇವರು, ನೀವು ಅದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇವೆ. ನೀವು ಎಷ್ಟು ಒಳ್ಳೆಯ ದೇವರಪ್ಪ, ಉನ್ನತನಾದ ದೇವರು. ನೀವು ಮಹೋನ್ನತನಪ್ಪ. ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ನಂಬಿ ಮತ್ತೊಂದು ಸಾರಿ ನಿಮ್ಮನ್ನೇ ನೋಡುತ್ತೇವೆ. ಈ ದಿನವೆಲ್ಲ ನಮ್ಮ ಪ್ರಿಯರಿಗೆ ಬೇಕಾದ ಆದರಣೆ, ಧೈರ್ಯ, ಪ್ರೋತ್ಸಾಹವನ್ನು ನೀವೇ ದಯಪಾಲಿಸಿರಿ. ನಿಮ್ಮ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರ ಅವಶ್ಯಕತೆಯನ್ನು ಸಂಧಿಸಿರಿ. ಅನಾರೋಗ್ಯದಲ್ಲಿರೋರಿಗೆ ಸ್ವಸ್ಥತೆ ನೀಡಿಯಪ್ಪ. ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿರಿ. ಸಂಪೂರ್ಣವಾದ ನಿಮ್ಮ ಕೃಪೆಯನ್ನು ಅವರ ಮೇಲೆ ದಯಪಾಲಿಸಬೇಕೆಂದು ಕೋರುತ್ತೇವೆ ಅಪ್ಪ. ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ನಾವೆಲ್ಲರೂ ಆತ್ಮದಲ್ಲಿ ವೃದ್ಧಿಯಾಗುವಂತೆ ಸಹಾಯ ಮಾಡಿ. ಸ್ಪಿರಿಚುವಲ್ ಆಗಿ ನಾವೆಲ್ಲರೂ ಉನ್ನತವಾದ ಸ್ಥಿತಿಗೆ ಬರುವುದಕ್ಕೆ ಸಹಾಯ ಮಾಡಿ. ನೀವು ಅತಿ ಶೀಘ್ರವಾಗಿ ಬರುವಂತಹ ದಿನಗಳಲ್ಲಿ ನಾವಿದ್ದೇವೆ. ನಿಮಗೋಸ್ಕರವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಅನೇಕರನ್ನು ನಿಮಗೋಸ್ಕರ ಸಿದ್ಧಪಡಿಸುವುದಕ್ಕೆ ನಮಗೆ ಸಹಾಯ ಮಾಡಿ. ಸ್ತುತಿ ಘನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.